ಪ್ರಶ್ನೆ 1. ಸಂವಿಧಾನದ ಮೊದಲ ತಿದ್ದುಪಡಿಯನ್ನು ಯಾವಾಗ ಮಾಡಲಾಯಿತು? ಆಯ್ಕೆಗಳು: ಎ. ಜೂನ್ 18, 1951, ಬಿ. ಮೇ 12, 1952, ಸಿ. ಜುಲೈ 10, 1956, ಡಿ. ಜೂನ್ 15, 1950. ಸರಿಯಾದ ಉತ್ತರ ಜೂನ್ 18, 1951. ಪ್ರಶ್ನೆ 2. ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಯ್ಕೆಗಳು: ಎ. ಬ್ರಿಟನ್, ಬಿ. ಫ್ರಾನ್ಸ್, ಸಿ. ಅಮೇರಿಕಾ, ಡಿ. ರಷ್ಯಾ. ಸರಿಯಾದ ಉತ್ತರ ಅಮೇರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಪ್ರಶ್ನೆ 3. ಸಂವಿಧಾನ ತಿದ್ದುಪಡಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಆಯ್ಕೆಗಳು: ಎ. ಅಮೇರಿಕಾ, ಬಿ. ರಷ್ಯಾ, ಸಿ. ಜಪಾನ್, ಡಿ. ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಪ್ರಶ್ನೆ 4. ಸಂವಿಧಾನ ರಚನೆಗೆ ಮೊಟ್ಟಮೊದಲ ಬಾರಿಗೆ ಒತ್ತಾಯಿಸಿದವರು ಯಾರು? ಆಯ್ಕೆಗಳು: ಎ. ಎಂ. ಎನ್. ರಾಯ್, ಬಿ. ಎಚ್. ಸಿ. ಮುಖರ್ಜಿ, ಸಿ. ಅಂಬೇಡ್ಕರ್, ಡಿ. ವಲ್ಲಭಭಾಯಿ ಪಟೇಲ್. ಸರಿಯಾದ ಉತ್ತರ ಎಂ. ಎನ್. ರಾಯ್. ಪ್ರಶ್ನೆ ಸಂಖ್ಯೆ 5. ಸಂವಿಧಾನ ರಚನಾ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯ ಪ್ರತಿನಿಧಿಸಿದವರು ಯಾರು? ಆಯ್ಕೆಗಳು: ಎ. ಸೋಮನಾಥ್ ಲಹರಿ, ಬಿ. ಫ್ರಾಂಕ್ ಆಂಥೋನಿ, ಸಿ. ಹರಿಬಹದ್ದೂರ್ ಬೂರಾ, ಡಿ. ಎಸ್. ಸಿ. ಮುಖರ್ಜಿ. ಸರಿಯಾದ ಉತ್ತರ ಫ್ರಾಂಕ್ ಆಂಥೋನಿ. ಪ್ರಶ್ನೆ ಸಂಖ್ಯೆ 6. ಸೈಮನ್ ಆಯೋಗವು ಯಾವಾಗ ಸ್ಥಾಪನೆಯಾಯಿತು? ಆಯ್ಕೆಗಳು: ಎ. 1925, ಬಿ. 1928, ಸಿ. 1927, ಡಿ. 1930. ಸರಿಯಾದ ಉತ್ತರ 1927. ಪ್ರಶ್ನೆ ಸಂಖ್ಯೆ 7. ಸಂವಿಧಾನ ರಚನಾ ಸಭೆಯಲ್ಲಿ ಪರಿಶಿಷ್ಟ ಜಾತಿಯನ್ನು ಪ್ರತಿನಿಧಿಸಿದವರು ಯಾರು? ಆಯ್ಕೆಗಳು: ಎ. ಬಿ. ಆರ್. ಅಂಬೇಡ್ಕರ್, ಬಿ. ಉಜ್ವಲ್ ಸಿಂಗ್, ಸಿ. ಬಿ. ಎನ್. ರಾಯ್, ಡಿ. ಸೋಮನಾಥ್ ಲಹರಿ. ಸರಿಯಾದ ಉತ್ತರ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರು. ಪ್ರಶ್ನೆ 8. ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಆಯ್ಕೆಗಳು: ಎ. ಜಪಾನ್, ಬಿ. ಕೆನಡಾ, ಸಿ. ಫ್ರೆಂಚ್, ಡಿ. ಐರಿಷ್. ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ.